ಬಳ್ಳಾರಿ ನಗರದ ಮಿಲ್ಲರ್ ಪೇಟೆ ಹತ್ತಿರ ಬರುವಂತಹ ಶ್ರೀ ಕಲ್ಯಾಣ ಸ್ವಾಮಿ ಮಠದಲ್ಲಿ ಇದೇ ಅಕ್ಟೋಬರ್ 1ರಂದು ಶ್ರೀದೇವಿ ಪುರಾಣ ಪ್ರವಚನ ಹಾಗೂ ದಸರಾ ಮಹೋತ್ಸವ ಹಬ್ಬವನ್ನು ಆಯೋಜನೆ ಮಾಡಲಾಗಿತ್ತು. ಇದೇ ವೇಳೆ 9 ದಿನಗಳ ಕಾಲ ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ನಿರಂತರವಾಗಿ ಪುರಾಣ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ವಿವಿಧ ಭಾಗದ ಮಠಾಧೀಶರು, ಹಾಲಿ ಹಾಗೂ ಮಾಜಿ ಸಚಿವರು, ಶಾಸಕರು, ಜನಪ್ರತಿನಿಧಿಗಳು ಮತ್ತು ಭಕ್ತಾದಿಗಳು ಸೇರಿದಂತೆ ಹಲವಾರು ಜನರು ಭಾಗಿಯಾಗಿದ್ದರು. ನವರಾತ್ರಿ ಹಬ್ಬದ ಅಂಗವಾಗಿ ಬೆಳಗ್ಗೆ ಪೂಜೆ, ಮಹಾಂಗಳಾರತಿ ಮತ್ತು ಸಂಜೆ ಪುರಾಣ ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿದಿನ ಪ್ರಸಾದ ದಾಸೋಹ ಕಾರ್ಯಕ್ರಮ ಅಲ್ಲದೆ ಸೇವೆ ಸಲ್ಲಿಸಿದ ಭಕ್ತರಿಗೆ ಸನ್ಮಾನ ಮಾಡುವ ಮೂಲಕ ಆಶೀರ್ವಚನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಪೂಜ್ಯರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ಕೊನೆಯ ಪುರಾಣ ಪ್ರವಚನದ ಸಂದರ್ಭದಲ್ಲಿ ಹಲವಾರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ಇವರ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕಂಡಿರ್ತಕ್ಕಂಥ ಅಖಂಡ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ನಗರದಲ್ಲಿ ಕಲ್ಯಾಣ ಸ್ವಾಮಿ ಮಠದಲ್ಲಿ ಬನ್ನಿ ಮಹಾಕಾಳಿ ನೆಲೆಸಿದ್ದಾಳೆ. ಆ ಬನ್ನಿ ಮಹಾಕಾಳಿಗೆ ಈ ಶರನ್ನವರಾತ್ರಿ ದಿನದಂದು ಬೆಳಗ್ಗೆ ಪೂಜೆ, ಮಂಗಳಾರತಿ, ಸಾಯಂಕಾಲ ದೇವಿ ಪಾರಾಯಣ, ಪ್ರವಚನ, ಹಾಗೆ ಸಾಂಸ್ಕೃತಿಕ ನೃತ್ಯ, ಸಂಗೀತ, ಅನೇಕ ಉಪನ್ಯಾಸಕರಿಂದ ಉಪನ್ಯಾಸಗಳನ್ನು ಪ್ರಾರಂಭದಿಂದಲೂ ಅಂದರೆ 22/9/2025ರಿಂದ ಇಂದು 2ನೇ ತಾರೀಕು 10ನೇ ತಿಂಗಳು 2025ರವರೆಗೂ ಅನೇಕ ಕಾರ್ಯಕ್ರಮಗಳು ನಡೆದುಕೊಂಡು ಬಂದಿದ್ದಾವೆ. ಪ್ರಾರಂಭದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತೆ ಪದ್ಮಶ್ರೀ ಮಂಜಮ್ಮ ಜೋಗತಿಯಿಂದ ಮತ್ತು ನಗರದ ಶಾಸಕರಿಂದ ಹಿಡಿದುಕೊಂಡು ಮಾಜಿ ಶಾಸಕರು, ಹಾಲಿ ಸಚಿವರು, ಸಮಾಜದ ಮುಖಂಡರು, ಅನೇಕ ನಾಡಿನ ಮಠಾಧೀಶರು ಸಾನ್ನಿಧ್ಯದಲ್ಲಿ, ಹಾಗೆ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂಥ ನೃತ್ಯ, ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಇಂದು ಪುರಾಣ ಮಂಗಲಗೊಂಡಿದೆ. ನಾಳೆ ದಿನ ವಿಜಯದಶಮಿ. ನಾವೆಲ್ಲರೂ ದ್ವೇಷ, ಅಸೂಯೆ ಎಲ್ಲವನ್ನೂ ಬಿಟ್ಟು ಎಲ್ಲರಿಗೂ ಬನ್ನಿಯನ್ನು ಕೊಟ್ಟು ಬಂಗಾರದಂಗೆ ಇರೋಣ ಅಂತಕ್ಕಂಥ ಸಂದೇಶವನ್ನು ನಾವೆಲ್ಲರೂ ಕೂಡ ನಾಡಿನ ಜೊತೆಗೆ ಜನತೆಗೆ ಹಂಚಿಕೊಳ್ಳೋಣ ಅಂತಕ್ಕಂಥ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಾಡಿನ ಜನತೆ ವಿಜಯದಶಮಿಯನ್ನು ಸಂತೋಷ, ಸಂಭ್ರಮದಿಂದ ಎಲ್ಲ ಬಂಧು ಬಳಗ, ಸ್ನೇಹಿತರೊಂದಿಗೆ ಸಂಭ್ರಮದಿಂದ ಆಚರಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ನಾಳಿನ ವಿಜಯದಶಮಿಯ ಶುಭಾಶಯಗಳು. ಕಲ್ಯಾಣ ಸ್ವಾಮೀಜಿ, ಬಳ್ಳಾರಿ. ಇದು ಸೂರ್ಯ ನ್ಯೂಸ್ ಕನ್ನಡ.